ಯಾರೇ ಆರೋಪಿತರು ಈಗಾಗಲೇ 2 ಪ್ರಕರಣ ಇದ್ದು ಮತ್ತಿನ್ನೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕೇಕೋಕ ಆ್ಯಕ್ಟ್ ಇನ್ವೋಕ್ ಮಾಡಲಾಗುವುದು. ಇದರಲ್ಲಿ ಇವರು ಆ್ಯಕ್ಚುಲಿ ಮಾಡಿದ್ದಂಥ ಅಫೆನ್ಸ್ಗೆ 3 ವರ್ಷ ಪನಿಷ್ಮೆಂಟ್ ಇದ್ದರೂ ಸಹ ಕೇಕೋಕ ಆ್ಯಕ್ಟಲ್ಲಿ ಕನಿಷ್ಠ 5 ವರ್ಷ ಪನಿಷ್ಮೆಂಟ್ ಇದೆ. ಕನಿಷ್ಠ 5 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೂ ಪನಿಷ್ಮೆಂಟ್ ಆಗುವಂಥ ಒಂದು ಪ್ರೊವಿಷನ್ ಇದೆ. ಅಷ್ಟೇ ಅಲ್ಲದೆ ಯಾವುದೇ ಪ್ರಕರಣ ಇಲ್ಲದರೂ ಕೂಡ ಈ ಆರೋಪಿತರ ಜೊತೆಗೆ ಅಂದರೆ ಈಗಾಗಲೇ 2 ಪ್ರಕರಣಗಳಿದ್ದಂಥ ಆರೋಪಿತರ ಜೊತೆಗೆ ತಿರುಗಾಡಿ ಅವ್ರ ಜೊತೆ ಗ್ರೂಪ್ ಕಟ್ಟಿಕೊಂಡು ಅಥವಾ ಸಿಂಡಿಕೇಟ್ ಮಾಡ್ಕೊಂಡಿದ್ದಂಥವರಿಗೆ ಕೂಡ ಮೆಂಬರ್ಸ್ ಆಫ್ ಆರ್ಗನೈಸ್ಡ್ ಗ್ಯಾಂಗ್ ಅಂತ ಒಂದು ಸೆಕ್ಷನ್ ಇದೆ. ಯಾರೇ ಇರಲಿ ಈ ಗ್ಯಾಂಗ್ ಮೆಂಬರ್ಸ್ ಆಗಿದ್ದರೆ ಅವರಿಗೆ ಕೂಡ ಕನಿಷ್ಠ 5 ವರ್ಷ ಶಿಕ್ಷೆ ಆಗುತ್ತೆ. ಆದ್ದರಿಂದ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಂಥ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಈಗಾಗಲೇ ಕೇಸಸ್ಸಲ್ಲಿ ಭಾಗಿಯಾದವ್ರ ಜೊತೆಗೆ ತಿರುಗಾಡಬೇಡಿ. ತಿರುಗಾಡಿದರೆ ಅವರಂತೂ ಜೈಲಿಗೆ ಹೋಗೋದು ಗ್ಯಾರಂಟಿ, ಹೊರಗೆ ಬರೋದಿಲ್ಲ. ಅವರೊಟ್ಟಿಗೆ ನೀವು ಕೂಡ ಇಂಥ ಕಠಿಣವಾದಂಥ ಕಾನೂನಲ್ಲಿ ಸಿಕ್ಕಾಕೊಂಡಿದ್ರೆ ಕಷ್ಟ. ಅದರಿಂದ ಎಲ್ಲರೂ ಜಾಗೃತಿಯಾಗಿರಬೇಕಂತ ಹೇಳಿ ತಿಳಿಸ್ತಾ ಇದ್ವಿ. ಥ್ಯಾಂಕ್ ಯು.